ಇಂಡಿಪೆಂಡೆಂಟ್ ಥಿಂಕಿಂಗ್, ಸಾಧಿಸುವ ಹಂಬಲ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ತೀನಿ ಅಂತ ಹೇಳೋದಕ್ಕೆ ಯುವ ವಕೀಲೆ ತರ್ಜಾನಿ ದೇಸಾಯಿ ಅವರು ಮಾದರಿಯಾಗಿದ್ದಾರೆ. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್ ನಮಸ್ತೆ, ಏನು ಹೇಳ್ತೀರಾ ಅದಕ್ಕೆ? ಮೇಡಮ್, ನನ್ನ ಪ್ರಕಾರ ಏಜ್, ಜೆಂಡರ್ ಇದೆಲ್ಲ ಕಾನ್ಸಿಕ್ವೆನ್ಸ್ ಎಲ್ಲ ಯಾರು ಕೆಳಗಡೆ ಪ್ರಾಕ್ಟೀಸ್ ಮಾಡಿದ್ರು, ಫ್ರಮ್ ವೇರ್ ಯು ಆರ್ ಗೆಟಿಂಗ್ ಕೇಸಸ್, ಯಾರು ನಿಮ್ಮ ಕ್ಲೈಂಟ್ ಇದ್ದಾರೆ, ಅದು ಎಲ್ಲ ಇಂಪಾರ್ಟೆಂಟ್ ಇಲ್ಲ. ಒಂದ್ಸತಿ ನೀವು ಗೋಲ್ ಸೆಟ್ ಮಾಡಿದರೆ ನನಗೆ ಟಾಪ್ ಕ್ರಿಮಿನಲ್ ಲೆವೆಲ್ ಇರಬೇಕಂತೆ, ಆಲ್ ದೀಸ್ ಆರ್ ಪಾರ್ಟ್ ಆಫ್ ದ ಜರ್ನಿ. ಫ್ರಮ್ ವೇರ್ ಯು ಆರ್ ಗೆಟಿಂಗ್ ಕೇಸ್, ಫ್ರಮ್ ಹೂಮ್ ಯು ಆರ್ ಗೆಟಿಂಗ್, ಅದೆಲ್ಲ ಪಾರ್ಟ್ ಆಫ್ ದ ಜರ್ನಿ. ಗೋಲ್ ಸೆಟ್ ಮಾಡಿದರೆ ಟೈರ್ಲೆಸ್ಲಿ ವಿದೌಟ್ ಸ್ಟಾಪಿಂಗ್ ಗೋಲ್ towards the goal you must work. That is it. ವೀಕ್ಷಕರೇ, ತರ್ಜಾನಿ ದೇಸಾಯಿ ಅವರು ಹೇಳಿದರು, ಒಂದು ಗುರಿ ಇಟ್ಕೊಂಡು ಅದರ ಕಡೆ ಸಾಕ್ತಾ ಇರಬೇಕು ಅಂತ ಹೇಳಿ. ಸಾಕ್ತಾ ಇದ್ರೆ ಹೊಸ ವಿಚಾರಗಳು ತೆರೆದುಕೊಳ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ. ಕೆಲವೊಂದು ರಂಗಗಳಿರ್ತವೆ. ಒಂದು ರಾಜಕೀಯ ರಂಗ ಇರ್ಬೋದು, ಪತ್ರಿಕಾ ರಂಗ ಇರ್ಬೋದು, ವಕೀಲರಿಗೆ ಇವರಿಗೆ ಅವ್ರ ಕೆಲಸವೇ ಮಾತನಾಡಬೇಕು ಹೊರತು ಅಲ್ಲಿ ಅವರಿಗೆ ಲಿಂಗ ತಾರತಮ್ಯ, ಸ್ತ್ರೀ ಅಂತ ಹೇಳಿ ಒಂದು ಕನ್ಸೆಷನ್ ತೆಗೆದುಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ತರ್ಜಾನಿ ದೇಸಾಯಿ ಅವರು ಇಡೀ ನಮ್ಮ ಒಕ್ಕೂಟ ವ್ಯವಸ್ಥೆಯ ಸರ್ಕಾರವನ್ನು ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಆ ರೀತಿ 3 ಮೇಜರ್ ಒಂದು ಕೇಸ್ಗಳನ್ನು ಸಹ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅದು ಯಾವುದು ಅಂತ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನೀವು ಹೇಳ್ತಾ ಇದ್ರಿ 2020 ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಒಂದಷ್ಟು ಸರ್ಕಾರದ ನಡೆ ನಿಮಗೆ ಕ್ವಶ್ಚನಬಲ್ ಅನಿಸ್ತು. ಅದ್ರ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ? ಮೇಡಮ್, ಇನ್ನು ಕೋವಿಡ್ ಟೈಮಲ್ಲಿ ಒನ್ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಇತ್ತು. ನಾವು ಇನ್ನು ಗವರ್ಮೆಂಟ್ ಅವ್ರ ಎಲ್ಲ ಡಿಸಿಷನ್ಸ್ ಐದರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಥವಾ ಈ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಕೆಳಗೆ ತಗೊಂಡಿದ್ರು. ಈ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897 ವರ್ಷದ್ದು. ಇದು ಕೊಲೋನಿಯಲ್ ಟೈಮ್ ಲೆಜಿಸ್ಲೇಷನ್. ಇದು 123 ಇಯರ್ಸ್ ಓಲ್ಡ್, 126 ಇಯರ್ಸ್ ನಾವು. ನಾನು ಚಾಲೆಂಜ್ ಮಾಡುವಾಗ 123 ಇಯರ್ ಓಲ್ಡ್ ಇತ್ತು ಅದು. ಸೊ ಈ ಆ್ಯಕ್ಟಲ್ಲಿ ಬರೀ 4 ಪೇಜ್ ಆ್ಯಕ್ಟ್ ಇದೆ. ಇದರಲ್ಲಿ ಏನು ಸ್ಪೆಸಿಫಿಕ್ ಸೆಕ್ಷನ್ ಇಲ್ಲ, ಏನೂ ಇಲ್ಲ. ಬರೀ ಅವರು ಒಂದು ಜನರಲ್ ಆಗಿ ಡಿರೆಕ್ಷನ್ ಕೊಟ್ಟಿದ್ರು. ಎಪಿಡೆಮಿಕ್ ಬರುವಾಗ ಗವರ್ಮೆಂಟ್ ಹತ್ರ ಎನಿ ಮೆಷರ್ಸ್, ಎನಿ ಪರ್ಸನ್ ಕ್ಯಾನ್ ಟೇಕ್ ಎನಿ ಮೆಷರ್ಸ್ ದೇ ವಾಂಟ್. ಸೊ ಅದಕ್ಕೆ ಈ ಆ್ಯಕ್ಟ್ ತುಂಬ ಡೇಂಜರಸ್ ಇದೆ. ಯಾಕಂದರೆ ಪೊಲೀಸ್ ಕ್ಯಾನ್ ಡೂ ಲಾಠಿ ಚಾರ್ಜ್ ಆಲ್ಸೋ, ದೇ ಕ್ಯಾನ್ ಥ್ರೋ ಸ್ಟೋನ್ಸ್ ಆಲ್ಸೋ, ದೇ ಕ್ಯಾನ್ ಡಿಟೈನ್ ಆರ್ ಐಸೋಲೇಟ್ ಎನಿ ಪರ್ಸನ್. ಸೊ ಏನು ಅವ್ರ ಇಷ್ಟ ಇದ್ದರೆ ಏನಾದರೂ ಮಾಡ್ಬೋದು ಈ ಆ್ಯಕ್ಟ್ ಕೆಳಗಡೆ. ಅದಕ್ಕೆ ಈ ಆ್ಯಕ್ಟ್ ತುಂಬ ಡೇಂಜರಸ್ ಇದೆ. ಸೊ ಅದಕ್ಕೆ ನಾನು ಈ ಆ್ಯಕ್ಟ್ದು ಕಾನ್ಸ್ಟಿಟ್ಯೂಷನಾಲಿಟಿ ಕರ್ನಾಟಕ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀನಿ 2020. ಇದು ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನೋದು ನೀವು ಹೇಳೋದು. ಹೌದು. ಅದರಲ್ಲಿ ಮೇಜರ್ ಆಗಿ ನೀವು ಯಾವ ಪಾಯಿಂಟ್ಸ್ ಇಟ್ಕೊಂಡು ನೀವು ಅವ್ರನ್ನ ಕ್ವೆಶ್ಚನ್ ಮಾಡಿದ್ದೀರಾ? ಸೊ ಮೇಡಮ್, ಬೇಸಿಕಲಿ ತುಂಬ ಪಾಯಿಂಟ್ಸ್ ಇದೆ ವೈ ದಿಸ್ ಆ್ಯಕ್ಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ಬಟ್ ಸ್ವಲ್ಪ ಮೇಜರ್ ಪಾಯಿಂಟ್ಸ್ ಹೇಳಿದರೆ ಒಂದು 4 ಪಾಯಿಂಟ್ಸ್ ಮೇಜರ್ಲಿ ಬರುತ್ತೆ. ಒನ್ ಇಸ್ ಸಪ್ರೇಷನ್ ಆಫ್ ಪವರ್ಸ್. ನೋಡಿ, ಬ್ರಿಟಿಷ್ ರೂಲ್ ಇತ್ತು ನಮ್ಮ ದೇಶ ಮೇಲೆ. ಅವತ್ತೇ ದೆರ್ ವಾಸ್ ನೋ ಸಪ್ರೇಷನ್ ಆಫ್ ಪವರ್ಸ್. ಲೆಜಿಸ್ಲೇಚರ್, ಈಗ ನೋಡಿ 3 ಆರ್ಗನ್ಸ್ ಇದೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಅವತ್ತೇ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಒಂದೇ ಆರ್ಗನ್ ಇತ್ತು. ಸೊ ಅವರೇ ಲಾ ಮಾಡ್ತಾರೆ, ಅವರೇ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ಕಾನ್ಸ್ಟಿಟ್ಯೂಷನ್ ಆದಮೇಲೆ ಈ ಡಿಫ್ರೆನ್ಸಿಯೇಷನ್ ಬಂತು. ಎಕ್ಸಿಕ್ಯೂಟಿವ್ ಇಸ್ ಡಿಫ್ರೆಂಟ್, ಲೆಜಿಸ್ಲೇಚರ್ ಇಸ್ ಡಿಫ್ರೆಂಟ್. ಆ್ಯಂಡ್ ಈ ಡಿಫ್ರೆನ್ಸಿಯೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಇಫ್ ಐ ಆಮ್ ಓನ್ಲಿ ಮೇಕಿಂಗ್ ದ ಲಾ ಆ್ಯಂಡ್ ಐ ಆಮ್ ಓನ್ಲಿ ಇಂಪ್ಲಿಮೆಂಟಿಂಗ್ ಇಟ್ ವಿಲ್ ಹ್ಯಾವ್ ವೆರಿ ಬ್ಯಾಡ್ ಕಾನ್ಸಿಕ್ವೆನ್ಸಸ್ ಫಾರ್ ದ ಸೊಸೈಟಿ ಆ್ಯಂಡ್ ಗ್ರೇಟರ್ ಸ್ಕೋಪ್ ಫಾರ್ ಮಿಸ್ಯೂಸ್. ಸೊ ಈಗ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಈ ಡಿಫ್ರೆನ್ಸಿಯೇಷನ್ ಬಂತು. ಬಟ್ ಈ ಆ್ಯಕ್ಟಲ್ಲಿ ಈ ಡಿಫ್ರೆನ್ಸಿಯೇಷನ್ ರೆಸ್ಪೆಕ್ಟ್ ಈ ಆ್ಯಕ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಇಟ್ ಈಸ್ ಗಿವಿಂಗ್ ಪವರ್ಸ್ ಟು ದ ಪೊಲೀಸ್, ಟು ದ ಎಕ್ಸಿಕ್ಯೂಟಿವ್ ಟು ಮೇಕ್ ದೇರ್ ಓನ್ ಲಾ ಆ್ಯಂಡ್ ಟು ಇಂಪ್ಲಿಮೆಂಟ್ ದಟ್ ಲಾ. ಸೊ ಅದಕ್ಕೆ ದಿಸ್ ಈಸ್ ವೈಲೇಟಿಂಗ್ ಸೆಪ್ರೇಷನ್ ಆಫ್ ಪವರ್ಸ್ ವಿಚ್ ಇಸ್ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಮೇಜರ್ ಗ್ರೌಂಡ್ ಮೇಲೇ ಈ ಆ್ಯಕ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ. ಅಪಾರ್ಟ್ ಫ್ರಮ್ ದಟ್, ನೋಡಿ, ಫಂಡಮೆಂಟಲ್ ರೈಟ್ಸ್ ಇರುತ್ತೆ. ಆರ್ಟಿಕಲ್ 14, ಆರ್ಟಿಕಲ್ 21. ಆರ್ಟಿಕಲ್ 14 ಅಂದರೆ ಈಕ್ವಾಲಿಟಿ. ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಈಕ್ವಾಲಿಟಿ. ಈ ಆ್ಯಕ್ಟಲ್ಲಿ ಈಕ್ವಾಲಿಟಿದು ಸ್ಕೋಪೇ ಇಲ್ಲ. ಯಾಕಂದರೆ ಎನಿ ಪರ್ಸನ್ ಕ್ಯಾನ್ ಡೂ ಎನಿಥಿಂಗ್. ಅಂದರೆ ಸಪೋಸ್ ಐ ಆಮ್ ಅ ಪೊಲೀಸ್ ಆಫೀಸರ್, ನನಗೆ ನಿಮ್ಮ ಜೊತೆ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮಗೆ ಲಾಠಿ ಚಾರ್ಜ್ ಮಾಡಿದರು. ನಿಮ್ಮ ಫ್ರೆಂಡ್ ಇದ್ದಾರೆ, ಅವ್ರು ನನಗೆ ಇಷ್ಟ ಇದ್ದಾರೆ, ಅವ್ರಿಗೆ ಓಕೆ ಆಯಿತು, ಹೋಗಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ಬಿಟ್ಟಿದ್ದೀನಿ. ಸೊ ಏನು ಈಕ್ವಾಲಿಟಿ ಸ್ಕೋಪೇ ಇರಲ್ಲ. ಯಾಕಂದರೆ ನಾನೇ ಲಾ, ಐ ಆಮ್ ಓನ್ಲಿ ಮೇಕಿಂಗ್ ಲಾ, ನಾನೇ ಇಂಪ್ಲಿಮೆಂಟ್ ಮಾಡ್ತೀನಿ.
ಯಾರ ಜೊತೆ ಯಾವ ಥರ ಬಿಹೇವಿಯರ್ ನನಗೆ ಮಾಡಬೇಕು ಅದು ನನ್ನ ಇಷ್ಟ. ಸೊ ಅದಕ್ಕೆ ತುಂಬ ಡೇಂಜರಸ್ ಇದೆ. ಸೊ ಆರ್ಟಿಕಲ್ 14 ಈಕ್ವಾಲಿಟಿ ವೈಲೇಟ್ ಆಗ್ತಾ ಇದೆ. ಮತ್ತು ಆರ್ಟಿಕಲ್ 21 ಡ್ಯೂ ಪ್ರಾಸೆಸ್ ಇದೆ. ಡ್ಯೂ ಪ್ರಾಸೆಸ್ ಅಂದರೆ ಎಲ್ಲ ಲಾ ಹ್ಯಾಸ್ ಟು ಬಿ ಫಾಲೋಡ್ ಆ್ಯಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಈ ಆ್ಯಕ್ಟಲ್ಲಿ ಸ್ಪೆಸಿಫೈ ಇರಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು. ಅದಕ್ಕೆ ಸ್ಪೆಸಿಫಿಕ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ part of Article 21 it is violating. So these are the three major grounds on which it is problematic. Last ground is ಇದು ತುಂಬ ಜಜ್ಮೆಂಟ್ಸ್ ಮೇಲೆ ಒಂದು ಕಾನ್ಸ್ಟಿಟ್ಯೂಷನಲ್ ಕಾನ್ಸೆಪ್ಟ್ ಡೆವಲಪ್ ಆಗಿದೆ, ಎಕ್ಸೆಸಿವ್ ಡೆಲಿಗೇಷನ್ ಆಫ್ ಪವರ್ ಅಂತೆ. ಅಂದರೆ ಲೆಜಿಸ್ಲೇಟಿವ್ they cannot go into specific situations and make the law. ಯಾಕಂದರೆ 1000 ಥರ ಸಿಚುವೇಶನ್ಸ್ ಅರೈಸ್ ಆಗ್ತಾರೆ. ಸೊ ಕೆಲವೊಂದು ಲಾಸಲ್ಲಿ ಅವರು ಎಕ್ಸಿಕ್ಯೂಟಿವ್ಗೆ ಪವರ್ ಕೊಡ್ತಾರೆ, ನೀವು ನಿಮ್ಮ ಸ್ಟೇಟ್ ಪ್ರಕಾರ ಅಥವಾ ನಿಮ್ಮ ಸಿಚುವೇಶನ್ ಪ್ರಕಾರ ರೂಲ್ಸ್ ಕ್ರಿಯೇಟ್ ಮಾಡಿ. ಬಟ್ ಅದು ರೂಲ್ಸ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಬ್ರಾಡ್ ಡೆಫಿನಿಷನ್ ಆಫ್ ಲಾ ಇರಬೇಕು. ಇಲ್ಲಿ ಏನಾದರೂ ಬ್ರಾಡ್ ಡೆಫಿನಿಷನ್ನೇ ಇಲ್ಲ, ವೈಡ್ ಪವರ್ಸ್ ಕೊಟ್ಬಿಟ್ಟಿದ್ರು. ಸೊ ಅದಕ್ಕೆ ಇದು ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಎಕ್ಸೆಸಿವ್ ಡೆಲಿಗೇಷನ್ ಆಫ್ ಪವರ್ ಬೈ ಲೆಜಿಸ್ಲೇಚರ್ ಟು ಎಕ್ಸಿಕ್ಯೂಟಿವ್. ಸೊ ಈ ಗ್ರೌಂಡ್ ಮೇಲೆ ಕೂಡ ಇದು ವೈಲೇಟ್ ಆಗ್ತಾ ಇದೆ. ಸೊ ಇದು 4 ಗ್ರೌಂಡ್ಸ್ ಮೇಲೆ ಈ ಆ್ಯಕ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ. ಹೆನ್ಸ್ ನಾನು ಚಾಲೆಂಜ್ ಮಾಡಿದ್ದೀನಿ. ಈ ಆ್ಯಕ್ಟ್ ಈಗ ನೀವು ಹೇಳಿದ್ರೆ 1897 ಇದು ಆ್ಯಕ್ಟ್. ಹೌದು. ಇನ್ನು ಚೇಂಜ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಮೇಡಮ್? ಏನು ನೆಸೆಸಿಟಿ ಇರಲಿಲ್ಲ. ಸೊ ಗವರ್ಮೆಂಟೇ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಇಫ್ ಬ್ರೀಫ್ಲಿ ಐ ಮೇ ಎಕ್ಸ್ಪ್ಲೇನ್ ಹೌ ದಿಸ್ ಆ್ಯಕ್ಟ್ ಹಸ್ ಕಮ್. 1897 ಮಹಾರಾಷ್ಟ್ರಲ್ಲಿ ಒಂದು ಪ್ಲೇಗ್ ಬಂತಿತ್ತು. ಸೊ ಇಟ್ ಹ್ಯಾಡ್ ಸ್ಪ್ರೆಡ್ ವೈಡ್ಲಿ ಇನ್ ದ ಫಾರ್ಮ್ ಆಫ್ ಎನ್ ಎಪಿಡಮಿಕ್. ಅದಕ್ಕೆ ಇಮರ್ಜೆನ್ಸಿ ಸಿಚುವೇಶನ್ ನೋಡಿಕೊಂಡು ಅವರು 1 ವೀಕ್ ಒಳಗಡೆಯಲ್ಲಿ ಈ ಆ್ಯಕ್ಟ್ಗೆ ಫಾರ್ಮ್ಯುಲೇಟ್ ಮಾಡಿದರು. ನೋಡಿ, ವಿದಿನ್ 1 ವೀಕ್ ದೇ ಹ್ಯಾವ್ ಮೇಡ್ ದಿಸ್ ಆ್ಯಕ್ಟ್, ಫಾರ್ಮ್ಯುಲೇಟೆಡ್ ದಿಸ್ ಆ್ಯಕ್ಟ್. ಇಟ್ ಈಸ್ ಬೀಂಗ್ ಯೂಸ್ಡ್ 125 years ಲೇಟರ್. 1 ವೀಕಲ್ಲಿ ನೀವು ಏನಾದರೂ ಆ್ಯಕ್ಟ್ ಫಾರ್ಮ್ಯುಲೇಟ್ ಮಾಡಿದ್ರೆ ಅಂದರೆ ಇಮರ್ಜೆನ್ಸಿ ಸಿಚುವೇಶನ್ ಪ್ರಕಾರ ಯು ವುಡ್ ಹ್ಯಾವ್ ಡನ್. ನೋಬಡಿ ವಿಲ್ ಎಂಪ್ಲಾಯ್ ಫುಲ್. ಮಾಡಲೇ ಇಲ್ಲ. ಅದಕ್ಕೆ ಆಮೇಲೆ ಎಪಿಡೆಮಿಕ್ ಬಂದೇ ಇಲ್ಲ, ಗವರ್ಮೆಂಟ್ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳೇ ಇಲ್ಲ. ಸೊ ಅದೇ ಆ್ಯಕ್ಟ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ, ಅದೇ ಆ್ಯಕ್ಟ್ ಯೂಸ್ ಮಾಡ್ತಾರೆ. ಬಟ್ ಅದು ರಿಡೆಂಡೆಂಟ್ ಆಗಿದೆ. ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಈ ಆ್ಯಕ್ಟ್ ಅಪ್ಲೈ ಆಗಿಲ್ಲ, ಈ ಆ್ಯಕ್ಟ್ ಅಪ್ರೋಪ್ರಿಯೇಟೇ ಇಲ್ಲ. ಬಟ್ ಗವರ್ಮೆಂಟ್ ಯಾವಾಗಲೂ ಇಂಟ್ರೆಸ್ಟೇ ತಗೊಳ್ಳಿಲ್ಲ. ದಿಸ್ ಕೋವಿಡ್ ಆ್ಯಕ್ಚುಲಿ ಈಸ್ ಅ ಲರ್ನಿಂಗ್ ಲೆಸನ್. ಎಪಿಡೆಮಿಕ್ ಹ್ಯಾಸ್ ಕಮ್ಸ್, ಅದರ್ ಸಚ್ ಸಿಚುವೇಶನ್ಸ್ ಆರ್ ಡಿಸಾಸ್ಟರ್ಸ್ ಬಂದ್ಬಹುದು. ಸೊ ಅದಕ್ಕೆ ಒಂದು ಪ್ರಾಪರ್ ಆ್ಯಕ್ಟ್ ಎನ್ಯಾಕ್ಟ್ ಮಾಡಲೇಬೇಕು. ಇದು ತುಂಬ ನೆಸೆಸರಿ ಇದೆ. ನೀವು ಒಬ್ಬರೇ ಈ ಇಡೀ ದೇಶದಲ್ಲಿ ಈ ಆ್ಯಕ್ಟ್ ಸರಿ ಇಲ್ಲ ಅಂತ ಹೇಳಿ ಕ್ವೆಶ್ಚನ್ ಮಾಡಿದವ್ರು ನೀವು ಒಬ್ಬರೇ ಮೊದಲನೇ ಬಾರಿಗೆ? ಹೌದು. ವೆರಿ ಫಸ್ಟ್ ಐ ಹ್ಯಾವ್ ಚಾಲೆಂಜ್ ದಿಸ್ ಆ್ಯಕ್ಟ್ ಇನ್ ದ ಕರ್ನಾಟಕ ಹೈಕೋರ್ಟ್. ಅದಾದಮೇಲೆ ಇನ್ನೊಂದು ಜನ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದರು. ಬಟ್ ಅವರಿಗೆ ಏನೂ ರಿಲೀಫ್ ಸಿಕ್ಕಲಿಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಹೇಳಿದರು ಫಸ್ಟ್ ಹೈಕೋರ್ಟ್ಗೆ ಅಪ್ರೋಚ್ ಮಾಡಬೇಕು, ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ ಬರೋಕ್ಕಾಗಲ್ಲ. ನಾನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀನಿ. In any case, there are 2 stages writ petitionally in High Court at least. One admission stage, ಆಮೇಲೆ ಫೈನಲ್ ಹಿಯರಿಂಗ್. ಸೊ ಇದು ನಮ್ಮ ಕೇಸ್ ಅಡ್ಮಿಟ್ ಆಗಿದೆ, ಅಡ್ಮಿಷನ್ ಸ್ಟೇಜ್ ಕ್ರಾಸ್ ಆಗಿದೆ. ಇನ್ನು ರೆಸ್ಪಾಂಡೆಂಟ್ಗೆ ನೋಟಿಸ್ ಇಶ್ಯೂ ಆಗಿದೆ. ಇನ್ನು ಫೈನಲ್ ಹಿಯರಿಂಗ್ಗೋಸ್ಕರ ಪೆಂಡಿಂಗ್ ಇದೆ ಕೋರ್ಟಲ್ಲಿ. ಅಂದರೆ 1997 ಆ್ಯಕ್ಟ್ ಬದಲಾಯಿಸಬೇಕು ಅಂತ ನೀವಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಖಂಡಿತ ಪ್ರಯತ್ನ ಮಾಡಲೇಬೇಕು, ಎಲ್ಲರಿಗೆ ಮಾಡಬೇಕು. ಅದಕ್ಕೆ ನನ್ನ ಏಮ್ ಅದೇ ಇತ್ತು. ನೋಡಿ, ಆ್ಯಸ್ ಅ ನಾರ್ಮಲ್ ಸಿಟಿಸನ್, ಆ್ಯಸ್ ಅ ಅಡ್ವೊಕೇಟ್, ನನ್ನ ಹತ್ರ ಏನು ಪವರ್ ಇದೆ, ನಾನು ಕೋರ್ಟ್ ಹೋಗಬೇಕು. ಕೋರ್ಟ್ಗೆ ನೋಟಿಸಲ್ಲಿ ಐ ಕ್ಯಾನ್ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್ ದಟ್ ಈ ಆ್ಯಕ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೆ. ಯಾಕಂದರೆ ಈ ಆ್ಯಕ್ಟ್ಗೆ ಅನ್ಕಾನ್ಸ್ಟಿಟ್ಯೂಷನಲ್ ಡಿಕ್ಲೇರ್ ಮಾಡಿದರೆ ಲೆಜಿಸ್ಲೇಚರ್ಗೆ ಗೊತ್ತಾಗುತ್ತೆ, ಓಕೆ ದಟ್ ಈಸ್ ನೀಡ್ ಫಾರ್ ಅ ನ್ಯೂ ಆ್ಯಕ್ಟ್, ಯಾಕಂದರೆ ಓಲ್ಡ್ ಆ್ಯಕ್ಟ್ ಹ್ಯಾಸ್ ಬೀನ್ ಡನ್ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ದಿಸ್ ಇಸ್ ಮೈ ಪಾರ್ಟ್ ವಾಟ್ ಐ ಕ್ಯಾನ್ ಡೂ, ವಿಚ್ ಐ ಹ್ಯಾವ್ ಟ್ರೈಡ್ ಟು ಬ್ರಿಂಗ್ ಟು ದ ನೋಟಿಸ್. ಈ ಕೇಸ್ಗೆ ಏನು ಹೆಸರಿದೆ ಈಗ? ನೀವು ಈ ಕೇಸ್ ಹೆಸರು, ಯಾಕಂದರೆ ನನ್ನ ಹೆಸರು ಮೇಲೇ ಆ್ಯಸ್ ಅ PIL ನಾನು ಫೈಲ್ ಮಾಡಿದ್ದೀನಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ತರ್ಜನಿ ದೇಸಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಕೇಸ್ ಹೆಸರು ಇದೆ. ಸೊ ನನ್ನ ಹೆಸರು ಮೇಲೇ ಫೈಲ್ ಮಾಡಿದ್ದೀನಿ. ಸೊ ದಟ್ ಈಸ್ ಹೌ ಇಟ್ ಈಸ್. ಅಂದರೆ ಇಂಡಿಪೆಂಡೆನ್ಸ್ ಬಂದು ಇಷ್ಟು ಲಾಂಗ್ ಟೈಮಲ್ಲೂ ಯಾರೂ ಯೋಚನೆ ಮಾಡದಿರೋದನ್ನು ನೀವು ಮಾಡಿದ್ದೀರಾ. ಇದು ಖಂಡಿತ ಇಲ್ಲಿ ಭಾಳ ಚಾಲೆಂಜ್ ಇತ್ತು. ಜೆಂಡರಲ್ಲಿ ಯಾವಾಗಲೂ ಪುರುಷರೇ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಟೈಮಲ್ಲಿ ನೀವು ಸೈಲೆಂಟಾಗಿ ಕೆಲಸ ಮಾಡಿದ್ದೀರಾ. ಕಂಗ್ರ್ಯಾಟ್ಸ್ ಮೇಡಮ್. ಥ್ಯಾಂಕ್ ಯು. ಇನ್ನು ಇನ್ನೊಂದು, ನೀವು ಟ್ರಾನ್ಸ್ಜೆಂಡರ್ ಅವ್ರಿಗೋಸ್ಕರವನ್ನು ಕೆಲಸ ಮಾಡಿದ್ದೀರಾ, ಒಂದು ಕೇಸನ್ನು ಹ್ಯಾಂಡಲ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಅದು ಯಾವ ರೀತಿಯ ಕೇಸ್ ಹಿನ್ನೆಲೆ, ಅದು ಯಾವ ರೀತಿ ಮುಂದುವರಿತು, ಅದರ ಫೈನಲ್ ಜಡ್ಜ್ಮೆಂಟ್ ಏನಾಯಿತು ಅಂತ ಹೇಳ್ಬೋದಾ?
ಹೌದು, ಇದು ಕೇಸ್ ಕೂಡ ಐ ವಾಸ್ ಪ್ರಾಕ್ಟಿಸಿಂಗ್ ವಿತ್ ಮೈ ಸೀನಿಯರ್ ಅಟ್ ದಟ್ ಟೈಮ್. ಸೊ ಕೋವಿಡ್ ಲಾಕ್ಡೌನ್ ಇತ್ತು, ತುಂಬ ಟೈಮ್ ಇತ್ತು, ಎಲ್ಲ ಕ್ಲೋಟ್ಸ್ ಲಿಮಿಟೆಡ್ ಫಂಕ್ಷನಿಂಗ್ ಇತ್ತು. ಸೊ ಒಂದು ಆರ್ಗನೈಸೇಷನ್ ನಮಗೆ ನಮ್ಮ ಸೀನಿಯರ್ಗೆ ಆಫೀಸ್ಗೆ ಅಪ್ರೋಚ್ ಮಾಡಿದ್ರು. ಸೊ ಅವತ್ತೇ ನಾನು ನೋಡಿದ್ದೀನಿ, ಕರ್ನಾಟಕ ಅಲ್ಲಿ ಒಂದು ನೋಟಿಫಿಕೇಶನ್ ಬಂತು, ಪೊಲೀಸ್ ಫೋರ್ಸಲ್ಲಿ ಅಪ್ಲಿಕೇಶನ್ ಫಾರ್ ವೇಕನ್ಸಿ ಅಂತೆ, ವಿ ಆರ್ ಇನ್ವೈಟಿಂಗ್ ಆಲ್ ಮೆನ್ ಆ್ಯಂಡ್ ವಿಮೆನ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಅಂತೆ ನೋಟಿಫಿಕೇಶನ್ ಬಂತು. ಈಗ ಮೇಡಮ್ ನೋಡಿ, 2014 ಒಂದು ನಲ್ಸಾ ಜಜ್ಮೆಂಟ್ ಬಂದಿತ್ತು ಸುಪ್ರೀಂ ಕೋರ್ಟಿಂದ. ಆ ನಲ್ಸಾ ಜಜ್ಮೆಂಟ್ ಪ್ರಕಾರ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ 2014 ಬಂದಿತ್ತು. ಸೊ ಆ ಜಜ್ಮೆಂಟ್ ಪ್ರಕಾರ ದೇ ಫಸ್ಟ್ ಟೈಮ್ ಇನ್ ಇಂಡಿಯಾ ರೆಕಗ್ನೈಸ್ಡ್ ದಟ್ ಟ್ರಾನ್ಸ್ಜೆಂಡರ್ ಈಸ್ ಅ ಥರ್ಡ್ ಜೆಂಡರ್. ದೇ ಆರ್ ಆಲ್ಸೋ ಇನ್ಕ್ಲೂಡೆಡ್ ವಿತ್ ಇನ್ ದ ಡೆಫಿನೇಷನ್ ಆಫ್ ಅ ಪರ್ಸನ್. ಸೊ ದಿಸ್ ವಾಸ್ ಅ ಲ್ಯಾಂಡ್ಮಾರ್ಕ್ ಆ್ಯಂಡ್ ಗ್ರೌಂಡ್ ಬ್ರೇಕಿಂಗ್ ಜಜ್ಮೆಂಟ್. ಯಾಕಂದರೆ ಆ ಜಜ್ಮೆಂಟ್ ಪ್ರಕಾರ ದೇ ಹ್ಯಾವ್ ನೌ ಗಾಟ್ ಬೆನಿಫಿಟ್ ಆಫ್ ಆಲ್ ಲಾಸ್, ರೆಕಗ್ನಿಷನ್ ಇನ್ ಆಲ್ ಲಾಸ್. ಸೊ ಡ್ಯೂ ಟು ದಿಸ್ ಜಜ್ಮೆಂಟ್ ಆಲ್ ಸ್ಟೇಟ್ಸ್ ವರ್ ಟು ಇಂಪ್ಲಿಮೆಂಟ್ ದಿಸ್. ಬಟ್ ನೀವು ನೋಡಿ, 6 ವರ್ಷ ಆದಮೇಲೆ ಕೂಡ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ನಮ್ಮ ಕರ್ನಾಟಕ ಸ್ಟೇಟ್ ಗವರ್ಮೆಂಟಲ್ಲಿ ನೋಟಿಫಿಕೇಶನ್ ಲೈಕ್ ಐ ಸೈಡ್ ಬಂತು, ಇನ್ವೈಟಿಂಗ್ ಮೆನ್ ಆ್ಯಂಡ್ ವಿಮೆನ್. ಸೊ ಟ್ರಾನ್ಸ್ಜೆಂಡರ್ಗೆ ಆಪರ್ಚುನಿಟಿನೇ ಇಲ್ಲ ಡಿಸ್ಪೈಟ್ ದಿಸ್ ಜಜ್ಮೆಂಟ್. ಸೊ ನಾನು ಏನು ಮಾಡಿದ್ದೀನಿ, ನಾವು ಕರ್ನಾಟಕ ಹೈಕೋರ್ಟಲ್ಲಿ ನೋಟಿಫಿಕೇಶನ್ದು ಚಾಲೆಂಜ್ ಮಾಡಿದ್ದೀನಿ ದಟ್ ಇಟ್ ಈಸ್ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಷನ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಡೈರೆಕ್ಷನ್ ಕೊಟ್ಟಿದ್ರು, ಒನ್ ದಟ್ ಯು ಹ್ಯಾವ್ ಟು ಗಿವ್ ರೆಕಗ್ನಿಷನ್ ಟ್ರಾನ್ಸ್ಜೆಂಡರ್. ಇನ್ನೊಂದು, ಎಲ್ಲ ಸ್ಟೇಟ್ಸ್ಗೆ ಡೈರೆಕ್ಷನ್ ಕೊಟ್ಟಿದ್ರು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಸೋಷಲಿ ಆ್ಯಂಡ್ ಇಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಥರ ರಿಸರ್ವೇಷನ್ ಕೊಡಬೇಕು. ಸೊ ನಾವು ಈ ನೋಟಿಫಿಕೇಷನ್ಗೆ ಚಾಲೆಂಜ್ ಮಾಡಿದ್ದೀನಿ. ಆ ಕೇಸಲ್ಲಿ ನಾವು ಬರೀ ಈ ಪೊಲೀಸ್ ನೋಟಿಫಿಕೇಷನ್ ಬೇಸಿಸ್ ಮೇಲೇ ಚಾಲೆಂಜ್ ಮಾಡಿದ್ದೀನಿ. ಬಟ್ to our good luck, the judgment that has come, that has given reservation to transgenders across all government jobs in Karnataka. So that was a big victory for all the transgender community, and we had put in lot of hard work in this case, and it did yield good results. ನಿಮ್ಮ ಪ್ರೊಫೆಷನ್ಗೂ ಆ್ಯಡ್ ಆನ್ ಆಯ್ತು, ಇದೊಂದು ಗರಿ ಬಂತು ಅಂತ ಅನ್ಸುತ್ತೆ. ಯಾಕಂದರೆ ನೀವು ಅಷ್ಟೊಂದು ಟ್ರಾನ್ಸ್ಜೆಂಡರ್ದು ಆಲ್ರೆಡಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಗೈಡ್ಲೈನ್ ಕೊಟ್ಟಿದ್ರು, ಇವರು ಕ್ರಾಸ್ ಮಾಡಿದ್ರು, ಮತ್ತೆ ಅದನ್ನು ಸಕ್ಸಸ್ ಮಾಡಿದ್ದೀರಾ. ಇಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ರಿಸರ್ವೇಷನ್. ಹೌದು, ಯಾಕಂದರೆ 2014 ಜಜ್ಮೆಂಟ್ ಬಂದಿತ್ತು, ಬಟ್ ಸುಮಾರು ಸ್ಟೇಟ್ಸಲ್ಲಿ ಇನ್ನೂ ಫಾಲೋ ಆಗ್ತಾ ಇಲ್ಲ. 2020 ಬಿಡಿ ಮೇಡಮ್, ಇನ್ನೂ ಫಾಲೋ ಆಗ್ತಾ ಇಲ್ಲ. ಸೊ ಇದು ತುಂಬ ಒಂದು ಸ್ಮಾಲ್ ಇನಿಷಿಯೇಟಿವ್ ನಮ್ಮ ಸೈಡಿಂದ, ಜಸ್ಟ್ ಟು ಎನ್ಶೋರ್ ದಟ್ ದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಸ್ ಬೀಯಿಂಗ್ ಫಾಲೋಡ್. ಈಗ ನೀವು ಹೇಳಿದ್ರಿ ಮೊದಲು ಕೋವಿಡ್ ಕೇಸ್ನಲ್ಲಿ ಹಾಕಿದ ಇದು ಕೇಸ್ ನೀವು ಹೇಳಿದ್ರೆ 1897 ಅದೊಂದು ಡಿಸೀಸಸ್ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ದ ವಿಷಯ. ಈಗ ಸದ್ಯ ಯಾವ ಸಿಚುಯೇಷನಲ್ಲಿದೆ, ಅದು ಸದ್ಯದಲ್ಲೇ ತೀರ್ಮಾನ ಆಗಬಹುದಾ? ಈಗ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಆ ಕೇಸ್? ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ ಕೋರ್ಟಲ್ಲಿ ಅದು ಪೆಂಡಿಂಗ್ ಇದೆ ಫಾರ್ ಫೈನಲ್ ಹಿಯರಿಂಗ್. ಬಟ್ ಇನ್ನೂ ಹೊಸ ಲೆಜಿಸ್ಲೇಷನ್ ಬಂದಿಲ್ಲ. ಅದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆ. ಸೊ ಅದರಲ್ಲಿ ತುಂಬ ಪವರ್ಸ್ ಇದೆ, ತುಂಬ ಪ್ರಾಪರ್ ಡೆಫಿನಿಷನ್ಸ್ ಇದೆ. ಸೊ ಅದರಲ್ಲಿ ಮಾಡ್ಬೋದು. ಬಟ್ ಅದು ಮೊದಲೇ ಇತ್ತು. ಸ್ಟಿಲ್ ದ ಗವರ್ಮೆಂಟ್ ಹ್ಯಾಸ್ ಯೂಸ್ಡ್ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್, ವಿಚ್ ಗೋಸ್ ಟು ಶೋ ದಟ್ ದೇರ್ ಈಸ್ ಅ ನೀಡ್ ಫಾರ್ ಅ ನ್ಯೂ ಲೆಜಿಸ್ಲೇಷನ್ ಟು ರೀಪ್ಲೇಸ್ ಅ ಸಿಚುವೇಶನ್ ಲೈಕ್ ದಿಸ್, ಟು ಹ್ಯಾಂಡಲ್ ಅ ಸಿಚುವೇಶನ್ ಲೈಕ್ ದಿಸ್, ಟು ರೀಪ್ಲೇಸ್ ಎಪಿಡೆಮಿಕ್ ಡಿಸೀಸ್ ಆ್ಯಕ್ಟ್. ಬಟ್ ಏನು ಪ್ರೋಗ್ರೆಸ್ ಇಲ್ಲ. ತುಂಬ ಆರ್ಟಿಕಲ್ಸ್ ಅವತ್ತೇ ಕೋವಿಡ್ ಟೈಮ್ವಾಗ ತುಂಬ ಅಕಾಡೆಮಿಷಿಯನ್ಸ್, ರಿಸರ್ಚರ್ಸ್ ಕೂಡ ಹೇಳಿದರು ದೇರ್ ಇಸ್ ಅ ನೀಡ್ ಫಾರ್ ಅ ನ್ಯೂ ಲಾ. ಇದು ಕೊಲೋನಿಯಲ್ ಎರಾ ಲಾ ತುಂಬ ರಿಡಂಡೆಂಟ್ ಆಗಿದೆ. ಸೊ ನ್ಯೂ ಲೆಜಿಸ್ಲೇಷನ್ ಫಾರ್ಮ್ ಮಾಡಲೇಬೇಕು. ಅವತ್ತೇ ನೋಡಿ, ಇಮರ್ಜೆನ್ಸಿ ಸಿಚುವೇಶನ್ ಇತ್ತು, ಗೌರ್ಮೆಂಟ್ ಫೋಕಸ್ ಬೇರೆ ಕಡೆ ಇತ್ತು. ಇಟ್ ವಾಸ್ ಅಂಡರ್ಸ್ಟ್ಯಾಂಡೇಬಲ್. ಬಟ್ ಈಗ ಆಲ್ರೆಡಿ ಅಟ್ಲೀಸ್ಟ್ 2 ವರ್ಷ ಆಗಿದೆ. ಗೌರ್ಮೆಂಟ್ ಹತ್ರ ಟೈಮ್ ಇದೆ, ಅವ್ರ ಹತ್ರ ಸ್ವಲ್ಪ ಇನ್ಕ್ಲಿನೇಷನ್ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನ್ಯೂ ಲೆಜಿಸ್ಲೇಷನ್ ಫಾರ್ಮ್ ಮಾಡಲೇಬೇಕು. ಇಟ್ ಈಸ್ ದ ನೆಸೆಸಿಟಿ. ಅಥವಾ another 100 years we will wait, another new epidemic will come, and that time we will be still using this 200-year-old act. ಇದಿನ್ನು ಫೈನಲ್ ಜಜ್ಮೆಂಟ್ ಆಗಿಲ್ಲ? ಇನ್ನು ಫೈನಲ್ ಜಜ್ಮೆಂಟ್ ಆಗಿಲ್ಲ, ಹಿಯರಿಂಗ್ ಮೇಲೆ ಪೆಂಡಿಂಗ್ ಇದೆ ಕೋರ್ಟಲ್ಲಿ. ಓಕೆ, ಇದಲ್ಲದೆ ನೀವು ಹೇಳಿದ್ರಿ ಇದೆ ಮತ್ತೆ ಕೋವಿಡ್ ಟೈಮ್ದೆ CBSE ಸಿಲೆಬಸ್ ವಿಷಯದಲ್ಲಿ ನೀವು ಒಂದು ಗೌರ್ಮೆಂಟಿಗೆ ಪಿಟಿಷನ್ ಹಾಕಿದ್ರಿ. ಹೌದು, ಅದು ಯಾವ ಸಿಚುವೇಶನಲ್ಲಿ ಯಾಕೆ ಒಂದು ಪಿಟಿಷನ್ ಹಾಕಿದ್ರಿ ಅಂತ ಪೂರ್ಣ ಹೇಳ್ತೀರಾ?
ಅದೇ ಇದು ನನ್ನ ಎಲ್ಲ ಕೇಸಸ್ ಇದು ಕೋವಿಡ್ ಟೈಮಲ್ಲಿ ಮಾಡಿದ್ದೀನಿ, ಯಾಕಂದರೆ ಕೋರ್ಟ್ದು ಲಿಮಿಟೆಡ್ ಫಂಕ್ಷನಿಂಗ್ ಇತ್ತು. ಸೊ ಆ್ಯಂಡ್ ನ್ಯೂ ಟೈಪ್ ಆಫ್ ಸಿಚುವೇಶನ್ಸ್, ನ್ಯೂ ಟೈಪ್ ಆಫ್ ನೆವರ್ ಎವರ್ ಸೀನ್ ಆರ್ ಆಂಟಿಸಿಪೇಟೆಡ್ ಟೈಪ್ ಸಿಚುವೇಶನ್ಸ್ ಬಂದಿತ್ತು. ಸೊ ಅವತ್ತೇ ಇದು ಎಲ್ಲ ಕೇಸಸ್ ನಾನು ಮಾಡಿದ್ದೇನೆ. ಸೈಲೆಂಟ್ ಆಗಿ ಕೂಡ್ಲಿಲ್ಲ, ಎಲ್ಲ ಸ್ಟಡಿ ಮಾಡ್ತಾ ಇದ್ರಿ. ಹೌದು. ಏನು ವೆನ್ ವಿ ಆರ್ ಆಫೀಸರ್ಸ್ ಆಫ್ ದ ಲಾ, ವೆನ್ ವಿ ಆರ್ ಇನ್ ಅ ಪ್ರೊಫೆಷನ್ ದಟ್ ಈಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟಿಂಗ್ ದ ಸೊಸೈಟಿ, ಸೋಷಿಯಲ್ ಇಶ್ಯೂಸ್ ಯಾವಾಗಾದರೂ ದೇ ವಿಲ್ ನೆವರ್ ಬಿ ಓವರ್. ಆಲ್ವೇಸ್ ನ್ಯೂ ಟೈಪ್ ಆಫ್ ಸೋಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಇಂಟ್ರೆಸ್ಟ್, ಇಫ್ ಯು ಹ್ಯಾವ್ ಪ್ಯಾಷನ್, ಎಲ್ಲ ಬೇರೆ ಥರ ಎಲ್ಲ ನ್ಯೂ ಹೊಸ ಥರ ಏನಾದರೂ ಇಶ್ಯೂಸ್ ಇದೆ, ವಿ ಹ್ಯಾವ್ ಟು ಅಡ್ರೆಸ್ ದೆಮ್, ವಿ ಹ್ಯಾವ್ ಟು ರೆಕಗ್ನೈಸ್ ವಾಟ್ ಈಸ್ ದ ಪ್ರಾಬ್ಲಮ್ ಸೊಸೈಟಿ ಈಸ್ ಫೇಸಿಂಗ್ ಡಿಪೆಂಡಿಂಗ್ ಆನ್ ದ ಪ್ರೆಸೆಂಟ್ ಸಿಚುವೇಶನ್, ಆ್ಯಂಡ್ ವಿ ಮಸ್ಟ್ ಟೇಕ್ ಸಮ್ ಇನಿಷಿಯೇಟಿವ್. ಸೊ ಒನ್ ಆಫ್ ದ ಎಕ್ಸಾಂಪಲ್ಸ್ ಇಸ್ ದಿಸ್ CBSE ಕೇಸ್ ವಿಚ್ ವಿ ಹ್ಯಾವ್ ಸೀನ್. ಆ್ಯಕ್ಚುಲಿ ಏನಾಗಿದೆ, CBSE ಪ್ರೈವೇಟ್ ಬೋರ್ಡ್ ಇದೆ, ಅದರಲ್ಲಿ ಕೋವಿಡ್ ಟೈಮಲ್ಲಿ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಆಗಿದೆ ಆ್ಯಸ್ ಯು ಮೇ ನೋ. ಸೊ ದೇ ವರ್ ಟೇಕಿಂಗ್ ಆನ್ಲೈನ್ ಕ್ಲಾಸಸ್, ಬಟ್ ಆನ್ಲೈನ್ ಜಾಸ್ತಿ ಕೂತ್ಕೊಳ್ಳೋಕೆ ಆಗಲ್ಲ ಕಿಡ್ಸ್, ಮಕ್ಕಳಿಗೆ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ. ಡಿಪ್ರೆಷನ್ ಬೇರೆ ಇರ್ತಾ ಇತ್ತು. ಅದೇ ಒಂದೇ ರೂಮಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕ್ಕಾಗಲ್ಲ, ಏನು ಸೋಷಲ್ ಲೈಫ್ ಇಲ್ಲ, ಬರೀ ಒಂದು ಸ್ಕ್ರೀನಲ್ಲಿ ಸ್ಕ್ರೀನ್ ಟೈಮ್ ಜಾಸ್ತಿ ಇತ್ತು. ಸೊ ಜಾಸ್ತಿ ಮೆಂಟಲ್ ಹೆಲ್ತ್ ಡಿಟರೇಟ್ ಆಯಿತು. ಆನ್ ಟಾಪ್ ಆಫ್ ದಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಸಿಲೆಬಸ್ ಆಗೇ ಇತ್ತು, ಸೇಮ್ ಇತ್ತು, ಬಟ್ ಆನ್ಲೈನ್ ಕ್ಲಾಸಸ್ ಅವರು ಟೈಮಿಂಗ್ ತುಂಬ ಕಡಿಮೆ ಮಾಡಿದರು. ಸೊ ವಾಟ್ ದೇ ಆರ್ ಲರ್ನಿಂಗ್ ಆರ್ ದ ಟೈಮ್ ಇನ್ ವಿಚ್ ದೇ ಆರ್ ಲರ್ನಿಂಗ್ ಇಸ್ ವೆರಿ ಲೆಸ್, ಬಟ್ ಸಿಲೆಬಸ್ ಇಸ್ ಸೇಮ್. ಸೊ ದಿಸ್ ಹ್ಯಾಸ್ ಪೋಸ್ಡ್ ಗ್ರೇಟ್ ಡಿಫಿಕಲ್ಟಿ ಆನ್ ದ ಚಿಲ್ಡ್ರನ್, ಯಾಕಂದರೆ ಅದೇ ಸಿಲೆಬಸ್ ಲೆಸ್ ಟೈಮಲ್ಲಿ ಕ್ರ್ಯಾಮ್ ಮಾಡಬೇಕು. ಸೊ ನಾನು CBSE ಬೋರ್ಡ್ ಮೇಲೆ ಒಂದು ರಿಟ್ ಪೆಟಿಷನ್ ಹಾಕಿದ್ರು ಹೈಕೋರ್ಟಲ್ಲಿ, ಸ್ಟೇಟಿಂಗ್ ದ್ಯಾಟ್ ಇನ್ ವಾಟ್ ಪ್ರಪೋರ್ಷನ್ ದ ಆನ್ಲೈನ್ ಕ್ಲಾಸಸ್ ಹ್ಯಾವ್ ರಿಡ್ಯೂಸ್ಡ್, ಅದೇ ಪ್ರಪೋರ್ಷನಲ್ಲಿ ನೀವು ಸಿಲೆಬಸ್ ಕೂಡ ರಿಡ್ಯೂಸ್ ಮಾಡಿ, so that there is less pressure on already overburdened kids. Already their mental health is deteriorating. So ಆ ಥರ ನಾನು ರಿಟ್ ಪೆಟಿಷನ್ ಹಾಕೊಂಡಿದ್ರು. ಬಟ್ ಪ್ರಾಬ್ಲಮ್ ಇಸ್ CBSE is a private board. ಸೊ ಅವರು ಸ್ಟೇಟ್ ಬೋರ್ಡ್ ಅಲ್ಲ. ಬಟ್ ಸ್ಟಿಲ್ ಕನ್ಸಿಡರಿಂಗ್ ದ ಸ್ಪೆಷಲ್ ನೇಚರ್ ಆಫ್ ಸರ್ಕಮ್ಸ್ಟಾನ್ಸಸ್ ತುಂಬ ಸ್ಟೂಡೆಂಟ್ಸ್ ಎಫೆಕ್ಟ್ ಆಗ್ತಾ ಇದೆ ಅಂತೆ ಕೋರ್ಟ್ ಹ್ಯಾಸ್ ನನ್ನ ಕೇಸ್ ಮೇಲೆ ಜಜ್ಮೆಂಟ್ ಪಾಸ್ ಮಾಡಿದ್ರು, ಸ್ಪೆಷಲ್ ಡೈರೆಕ್ಷನ್ ಕೊಟ್ಟಿದ್ರು CBSEಗೆ, ದಯವಿಟ್ಟು ಇದು ಎಲ್ಲ ಪ್ರಾಬ್ಲಮ್ಸ್, ಇದೆಲ್ಲ ಸ್ಟೂಡೆಂಟ್ಸ್ದು ಕನ್ಸರ್ನ್ ನೋಡಿ ಇದೆಲ್ಲ ಕನ್ಸಿಡರ್ ಮಾಡಿ ಇನ್ನೊಂದು ಸತಿ ಸಿಲೆಬಸ್ಗೆ ರೀಕನ್ಸಿಡರ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ರು ಕರ್ನಾಟಕ ಹೈಕೋರ್ಟಲ್ಲಿ ಮೇಡಮ್. ಎಸ್, ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದಲ್ಲದೆ ನೀವು ತುಂಬಾ ಸೋಷಿಯಲ್ ಕನ್ಸರ್ನ್ ಇದೆ, ನೀವು ನಾನು ಮಾತಾಡಿಸುವಾಗ ಎಷ್ಟೊಂದು ಸರಿ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಈಗ ನೀವು ಹೇಳಿದ್ರೆ ಕಾಫಿ ಎಸ್ಟೇಟ್ ವರ್ಕರ್ಸ್ ಎಲ್ಲರೂ ಕಾಫಿ ಕುಡಿತಾರೆ, ಆದರೆ ಕಾಫಿ ಎಲ್ಲಿಂದ ಬರುತ್ತೆ, ವರ್ಕರ್ಸ್ ಏನು ಮಾಡಿರ್ತಾರೆ, ಅವ್ರ ಲೈಫ್ ಏನಿರುತ್ತೆ ಯಾರು ಯೋಚನೆ ಮಾಡಿರಲ್ಲ. ಆದರೆ ನೀವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೀರಾ, ಆದರೆ ಕಾಫಿ ಎಸ್ಟೇಟ್ ವರ್ಕರ್ಸ್ ಪ್ರಾಬ್ಲಮ್ನ ನೀವು ಹೇಗೆ ಸ್ಟಡಿ ಮಾಡಿದ್ರಿ? ಮೇಡಮ್, ಸೊ ನಾನು ಆ್ಯಕ್ಚುಲಿ ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿ ಪರ್ಟಿಕ್ಯುಲರ್ ಕಾಸ್. ಸೊಸೈಟಿಯಲ್ಲಿ ಸೋ ಮೆನಿ ಪೀಪಲ್ ಆರ್ ದೇರ್ ಹೂ ರಿಕ್ವೈರ್ ಅವರ್ ಹೆಲ್ಪ್, ಬಟ್ ವಿ ನೆವರ್ ಟೆನ್ ಟು ಗೋ ಬಿಯಾಂಡ್ ಅವರ್ ಲಕ್ಸುರಿಯಸ್ ಲೈಫ್ ಆ್ಯಂಡ್ ನೋಟಿಸ್. ಇದು ಚಿಕ್ಕಮಂಗ್ಳೂರಲ್ಲಿ ತುಂಬ ಕಾಫಿ ಎಸ್ಟೇಟ್ಸ್ ಇದೆ, ಕೂರ್ಗಲ್ಲಿ ತುಂಬ ಕಾಫಿ ಎಸ್ಟೇಟ್ಸ್ ಇದೆ, ಅಲ್ಲಿ ಜಾಸ್ತಿ ವರ್ಕರ್ಸ್ ಎಂಪ್ಲಾಯ್ಡ್ ಇದ್ದಾರೆ. ಅವರಿಗೆ ಡೇ ಬೈ ಡೇ ವಾಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಸಂಬಡಿ ಈಸ್ ಇಂಜರಿ ಆ ಥರ ಇರುತ್ತೆ, ಅವ್ರು ಬೇರೆ ಎಂಪ್ಲಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಯಾರಿಗೂ ಡೆತ್ ಆಗ್ತಾ ಇದೆ. ಸೊ ನನ್ನ ಕೆಲವೊಂದು ವರ್ಕರ್ಸ್ ಸೈಡಿಂದ ನಾನು ಕೇಸ್ ಫೈಲ್ ಮಾಡಿದ್ದೀನಿ. ಅವರು ಡೆತ್ ಆಗಿದೆ, ಅವ್ರ ಸೋಲ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಹತ್ರ ಹೆಂಡತಿ ಮಗಳು ಇರುತ್ತೆ, ಅವರ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಸೊ ಅವ್ರ ಎಸ್ಟೇಟ್ ಓನರ್ ಗವರ್ಮೆಂಟ್ ಒಂದು ಚಿಕ್ಕ ಕಾಂಪನ್ಸೇಷನ್ ಕೊಡ್ತಾರೆ ಟ್ರಿಬ್ಯುನಲಲ್ಲಿ ಹೋಗಿ. ಸೊ ಇದು ಚಿಕ್ಕ ಕಾಂಪನ್ಸೇಷನ್ ನಾನು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದೀನಿ. ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕು, ಬೇರೆ ಏನಾದರೂ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು, ಅದೆಲ್ಲ ಸೇರಿಸಿ ನಾನು ಒಂದು ಕೇಸ್ ಫೈಲ್ ಮಾಡಿದ್ದೀನಿ. ಇನ್ನು ಪೆಂಡಿಂಗ್ ಇದೆ, ಜಜ್ಮೆಂಟ್ ಆಗಿಲ್ಲ. ಬಟ್ ಆ ಥರ ನನ್ನ ಪ್ರಕಾರ ತುಂಬ ಜನ ಇದ್ದಾರೆ ಸೊಸೈಟಿಯಲ್ಲಿ ಹೂ ನೀಡ್ ಅವರ್ ಹೆಲ್ಪ್. ಸೊ ಸ್ವಲ್ಪ ಅವ್ರು ಐಡೆಂಟಿಫೈ ಮಾಡಬೇಕು ಮತ್ತು ಇನಿಷಿಯೇಟಿವ್ ತಗೋಬೇಕು ಅವ್ರು ಹೆಲ್ಪ್ ಮಾಡೋಕ್ಕೆ. ಸೊ ಈ ಥರ ನಾನು ಎಸ್ಟೇಟ್ ವರ್ಕರ್ಸ್ದು ಒಂದು ಕೇಸ್ ಹಾಕಿದ್ದೀನಿ ಹೈಕೋರ್ಟಲ್ಲಿ, ಅವ್ರ ಕಾಂಪನ್ಸೇಷನ್ ಜಾಸ್ತಿ ಎನ್ಹಾನ್ಸ್ ಮಾಡೋಕ್ಕೆ. ಸೊ ನೋಡೋಣ ಏನಾಗುತ್ತೆ, ಏನು ಪೆಂಡಿಂಗ್ ಇದೆ ಹೈಕೋರ್ಟಲ್ಲಿ. ಇದಲ್ಲದೆ ನೀವು ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೂ ಸಹ ವರ್ಕ್ ಮಾಡಬೇಕು ಅಂತಿದ್ದೀರಾ. ಯಾಕಂದರೆ ನಮ್ಮ ದೇಶದಲ್ಲಿ ಏನಾಗಿರುತ್ತೆ ಅಂದರೆ ಅವ್ರಿಗೆ ಜಡ್ಜ್ಮೆಂಟ್ ಬಂದು ಎಷ್ಟೋ ದಿವಸ ಆಯಿತು ಅಂದ್ರೂ ಅಲ್ಲೇ ಇರ್ತಾರೆ ಅಂತ ನೀವು ಹೇಳಿದ್ರಿ ಒಂದ್ಸರಿ ನಂತರ ಮಾತಾಡುವಾಗ. ಹೌದು, ಅಂದರೆ ಆ ಥರ ಅವ್ರಿಗೆ ಕಾನೂನು ಬಗ್ಗೆ ತಿಳುವಳಿಕೆ ಇರಲ್ವಾ, ಅಥವಾ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಇರುತ್ತೆ, ನೀವೇನು ಸ್ಟಡಿ ಮಾಡಿದ್ದೀರಾ, ಅವ್ರಿಗೂ ನೀವು ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಿಮ್ಗೊಂದು ಸೋಷಿಯಲ್ ಕನ್ಸರ್ನ್ ಇದೆ ಆ್ಯಸ್ ಅ ಲಾಯರ್? Yes, this is one project which is very close to my heart. Sadly, ನನಗೆ ಏನು ಈಗ
ಆಪರ್ಚುನಿಟಿ ಸಿಗಲಿಲ್ಲ ಟು ಹೆಲ್ಪ್ ದೆಮ್, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಡೂ ದ್ಯಾಟ್. ಯಾಕಂದರೆ ಮೇಡಮ್ ನಾನು ಇನ್ ಡೀಟೇಲ್ ರಿಸರ್ಚ್ ಮಾಡಿದ್ದೀನಿ. ತುಂಬ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ ಕೇಸಲ್ಲಿ. ಅದು ಬೇರೆ ಬೇರೆ ಟೈಪ್ ಇರುತ್ತೆ. ಸಮ್ ಇನ್ ವಿಚ್ ದೇ ಡೋಂಟ್ ಹ್ಯಾವ್ ಅ ಲಾಯರ್ ಆಟ್ ಆಲ್. ಕೇಸ್ ಸುಮ್ಮನೆ ನಡೀತಾ ಇದೆ, ಲಾಯರ್ ಇಲ್ಲ, ಏನೂ ಇಲ್ಲ, ಯಾರೂ ಇಲ್ಲ. ಸೊ ಅವ್ರ ಕೇಸ್ ಹಾಲಾಗಿಬಿಡುತ್ತೆ, ಯಾರೂ ಫೈಟ್ ಮಾಡೋಕ್ಕಿಲ್ಲ. ಸೊ ಅದು ಒಂಥರ ಇರುತ್ತೆ. ಅದು ಕೆಲವೊಂದು ಜನರ ಜೊತೆ ದುಡ್ಡು ಇರಲ್ಲ ಲಾಯರ್ ಕೊಡೋಕ್ಕೆ. ಸೊ ಅದಕ್ಕೆ ಅವರು ಜೈಲಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಇನ್ನೊಂದು ಮೋಸ್ಟ್ ಡಿಸ್ಟರ್ಬಿಂಗ್ ಟೈಪ್ ಆಫ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಆರ್ ಮೇಡಮ್, ನೋಡಿ ಸಪೋಸ್ ನಿಮ್ಮ ಮೇಲೆ ಚೀಟಿಂಗ್ 420 ಚಾರ್ಜ್ ಇದೆ, ಅದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 7 years ಇದೆ. ಸೊ ಕೆಲವೊಂದು ಕೇಸಸಲ್ಲಿ ಅವ್ರು 10 ವರ್ಷ, 11 ವರ್ಷ, 12 ವರ್ಷದಿಂದ ಜೈಲಲ್ಲಿ ಇದೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಫಾರ್ ದ ಕ್ರೈಮ್ 7 years. ಅವ್ರಿಗೆ ಪೊಲೀಸ್ ಬಿಟ್ಟು ಕಳಿಸ್ಬೇಕಲ್ವಾ? ಯಾಕೆ ಕಳಿಸ? ಯಾರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಏನು ಮ್ಯಾಕ್ಸಿಮಮ್. ಪೊಲೀಸ್ಗೆ ಏನು ಇಂಟ್ರೆಸ್ಟ್ ಇಲ್ಲ, ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಬೇರೆ ಬೇರೆ ಹೊಸ ಇನ್ಸ್ಪೆಕ್ಟರ್ಸ್ ಬರ್ತಾ ಇದೆ. ಅವ್ರಿಗೆ ಎಲ್ಲರ ಪ್ರಿಸನರ್ಸ್ ಕೇಸ್ ಬಗ್ಗೆ ಮಾಹಿತಿ ಇರಲ್ಲ. ಪ್ರಿಸನರ್ಸ್ಗೆ ಲಾ ಗೊತ್ತಿಲ್ಲ, ಲಾದು ಮಾಹಿತಿ ಇರಲ್ಲ. ದಟ್ ಈ ಆಫೆನ್ಸ್ ಇದೆ ನನ್ನ ಮೇಲೆ, ಈ ಆಫೆನ್ಸಲ್ಲಿ ಆ ಥರ ಎಷ್ಟು ವರ್ಷ ಪನಿಷ್ಮೆಂಟ್ ಇದೆ, ನನಗೆ ಆಲ್ರೆಡಿ ಇಷ್ಟು ವರ್ಷ ಆಗಿದೆ. ಸೊ ಕೆಲವೊಂದು ಪ್ರಿಸನರ್ಸ್ಗೆ ಸಪೋರ್ಟ್ ಸಿಸ್ಟಮ್, ಫ್ಯಾಮಿಲಿ ಇರಲ್ಲ, ಅವ್ರು ಅಬ್ಯಾಂಡನ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಅವರು ತುಂಬ ವರ್ಷದಿಂದ ಜೈಲಲ್ಲಿನೇ ಇರ್ತಾರೆ. So because of this, what my effort is, I want to go to the jails and I want to spread legal awareness. Okay. I have searched, there are no NGOs or workers in my knowledge who are doing this. There is District Legal Service Authority there. Our free legal aid ಕೊಡ್ತಾರೆ. But I from my side want to make maximum efforts. I don't know about the reach of the authority. From my personal side, I want to ensure that I reach more and more under trial prisoners. ಅವರಿಗೆ ಜಸ್ಟ್ ಎಜುಕೇಟ್ ಮಾಡಬೇಕು, ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ನೋಡಿ, ಈ ನಿಮ್ಮ ಕೇಸ್ ಇದೆ, ನಿಮ್ಮ ಮೇಲೆ ಈ ಚಾರ್ಜ್ ಇದೆ, ಈ ಚಾರ್ಜಲ್ಲಿ ಇಷ್ಟು ವರ್ಷ ಪನಿಷ್ಮೆಂಟ್ ಇದೆ. ಸೊ ಈಗ ನಿಮ್ಮ ಕೇಸಲ್ಲಿ ಆ ಥರ ಸ್ಟ್ರಾಟಜಿ ಮಾಡ್ಬೋದು, ಈ ಥರ ಮಾಡ್ಬೋದು. ಸೊ ಸ್ವಲ್ಪ ಲೀಗಲ್ ಅವೇರ್ನೆಸ್ ಕೊಟ್ಟರೆ ಅವ್ರು